ಓಂ ಶಾಂತಿ. ಡೇಟ್ ಆಗಿದೆ 26 ಜೂನ್ 1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಇಫೆಕ್ಟ್ ಸೆ ಬಚನ ಅರ್ಥಾತ್ ಪರ್ಫೆಕ್ಟ್ ಬನನ. ಹೇಳಿದ್ರು ನೋಡ್ರಿ ಬಾಬಾ. ಇಫೆಕ್ಟ್ ಸೆ ಬಚನ ಅರ್ಥಾತ್ ಪರ್ಫೆಕ್ಟ್ ಬನನ. ಇಫೆಕ್ಟ್ ಅಂತಂದರೆ ನಮಗೆ ಹೊರಗಡೆ ಜೀವನದಲ್ಲಿ ಏನೇನೋ ನಮ್ಮ ಮೇಲೆ ಪರಿಣಾಮ ಬೀಳ್ತಾವೆ. ಥಂಡಿ ಬಂದದಿ ಮಲ್ಕೋ ಅಂತ ಹೇಳುತ್ತೆ ದೇಹ. ಥಂಡಾಗಿ ಏನು ಹೋಗ್ತೀವಿ ಬಿಡು ಅಂತ ಹೇಳುತ್ತೆ. ನಿನ್ನೆ ದಿನ ಏನೋ ಭಾಳ ಕೆಲಸ ಆಗಿದೆ, ಸುಸ್ತಾಗಿದೆ ಬಿಡು ಅಂತ ಹೇಳುತ್ತೆ. ಇದು ಎಲ್ಲದರಿಂದ ಬಚಾವ್ ಆಗೋದು ಅಂತಂದ್ರೇನು? ಪರ್ಫೆಕ್ಟ್ ಆಗೋದು ಅಂತ ಹೇಳ್ತಾರೆ ಬಾಬಾ. आप सभी का लक्ष्य परफेक्ट बनने का है ना. ನಮ್ಮದು ಗುರಿ ಉದ್ದೇಶ ಏನಾಗಿದೆ? ಬಾಪ್ ಸಮಾನ್ ಪರ್ಫೆಕ್ಟ್ ಆಗೋದು. ಪರ್ಫೆಕ್ಟ್ ಅರ್ಥಾತ್ ಕೊಯ್ ಭಿ ಡಿಫೆಕ್ಟ್ ನಹಿ. ಪರ್ಫೆಕ್ಟ್ ಅದರ ಅರ್ಥ ಏನು? ನನ್ನ ಆತ್ಮನಲ್ಲಿ ಯಾವುದೇ ದೋಷ ಇರೋ ಹಾಗಿಲ್ಲ. ಅದಕ್ಕೇನು ಹೇಳ್ತಾರೆ? ಪರ್ಫೆಕ್ಟ್. ಅಗರ್ ಡಿಫೆಕ್ಟ್ ಹೋಗಾ ತೋ ಉಸ್ಕಿ ನಿಶಾನಿ ಕ್ಯಾ ಹೋಗಿ? ಪರ್ಫೆಕ್ಟ್ ಆಗಬೇಕಾಗಿದೆ, ಆದರೆ ಇನ್ನೂ ಏನೋ ದೋಷ ಇದೆ, ಅದರ ಸಂಕೇತ ಏನು? कोई न कोई प्रकार का, चाहे मनसा संकल्प में, चाहे संपर्क व संबंध में, किसी भी प्रकार से माया का जरा भी इफेक्ट होने कारण डिफेक्ट होता है. ಬಾಬಾ ಹೇಳ್ತಾರೆ, ಡಿಫೆಕ್ಟನ ದೋಷದ ಸಂಕೇತ ಏನಾಗಿರ್ತದೆ ಅಂತಂದರೆ, ಯಾವುದೇ ಪ್ರಕಾರದ ಮನಸ್ಸಿನಲ್ಲಿ, ಸಂಕಲ್ಪದಲ್ಲಿ ಮತ್ತು ಸಂಪರ್ಕ ಸಂಬಂಧಗಳಲ್ಲಿ ಯಾವುದೋ ರೀತಿಯಿಂದ ಮಾಯೆ ಏನು ಮಾಡ್ತದೆ? ಬಂದುಬಿಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಇಫೆಕ್ಟ್ ಆಗಿರೋದ ಕಾರಣ ನಮ್ಮಲ್ಲಿ ಏನಾಗ್ತದೆ? ದೋಷ ಉಂಟಾಗ್ತದೆ. जैसे शरीर को भी कोई बात का इफेक्ट होता है, तब बीमारी अर्थात डिफेक्ट होता है. ಹೇಗೆ ಶರೀರದ ಮೇಲೆ ಯಾವುದೇ ಮಾತಿನ, ಅಂದರೆ ಈಗ ಚಳಿ ಬಂತು, ಚಳಿಯ ಪರಿಣಾಮ ದೇಹದ ಮೇಲೆ ಆಗ್ತದೆ. ಚಳಿಯ ಪರಿಣಾಮ ದೇಹದ ಮೇಲೆ ಆದಾಗ ಏನಾಗ್ತದೆ? ಇವತ್ತೆಲ್ಲರಿಗೂ ಏನಾಗ್ತದೆ? ನೆಗಡಿ ಬರ್ತಿದೆ, ಜ್ವರ ಬರ್ತಿದ್ದಾವೆ. ಹಾಗೆ ಯಾವುದೋ ಒಂದು ರೋಗ ಬಂದುಬಿಡ್ತದಲ್ಲ ದೇಹಕ್ಕೆ. इसके लिए माया के इफेक्ट से बचना है. ಅದಕ್ಕಾಗಿ ನಾನಾತ್ಮ ಆರೋಗ್ಯವಾಗಿರಬೇಕು ಅಂತಂದರೆ ಮಾಯೆಯಿಂದ ಏನಿರಬೇಕು? ಬಚಾವಾಗಬೇಕು, ಸುರಕ್ಷಿತ ಇರಬೇಕು ಅಂತ ಹೇಳ್ತಾರೆ ಬಾಬಾ. कोई न कोई प्रकार से इफेक्ट आ जाता है, इसलिए परफेक्ट नहीं हो सकते. ಎಷ್ಟೋ ಪರ್ಫೆಕ್ಟ್ ಆಗಬೇಕಂತ ಹೋಗ್ತೀವಿ, ಯಾವುದೋ ಒಂದು ರೀತಿಯಿಂದ ಮಾಯೆ ಏನು ಮಾಡ್ತದೆ? ನಮಗೆ ಎಫೆಕ್ಟ್ ಮಾಡಿಬಿಡ್ತದೆ. ಆವಾಗ ನಾವು ಪರ್ಫೆಕ್ಟ್ ಆಗೋಕ್ಕೆ ಆಗೋದಿಲ್ಲ. तो कोशिश यह करनी है कोई भी प्रकार का इफेक्ट न हो. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ಅಂತ ಏನೂ ಆಗೋದಿಲ್ಲ. ಏನು ಪ್ರಯತ್ನ ಮಾಡಬೇಕಂತ ಹೇಳ್ತಾರೆ ಬಾಬಾ? ಯಾವುದೇ ಪ್ರಕಾರದ ಪರಿಣಾಮ ನನ್ನ ಮೇಲೆ ಆಗಬಾರ್ದು. ಬಾಬಾ ಹೇಳ್ತಾರೆ, कोई प्रकार का इफेक्ट न हो, ಇಫೆಕ್ಟ್ ಪ್ರೂಫ್ ಹೋ ಜಾಯ್. ಇವತ್ತೆಲ್ಲ ಕಡೆ ಹೊರಗಡೆನೂ ಕೂಡ ಏನಾಗಿದ್ದಾವೆ? ಎಲ್ಲ ಪ್ರೂಫ್ 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 ಪ್ರೂಫ್. ಡಸ್ಟ್ ಪ್ರೂಫ್, ಆಮೇಲೆ ವಾಟರ್ ಪ್ರೂಫ್, ಆಮೇಲೆ ಬಿಸಿಲು ಬಂದು ಅದು ಹೀಟ್ ಆಗ್ಲಾರಂತ ಅದು ಪ್ರೂಫ್ ಮಾಡ್ತಿದ್ದಾರೆ. ಎಲ್ಲ ಪ್ರೂಫ್ ಬಂದಿದ್ದಾವೆ. ಆದರೆ ಇಲ್ಲಿ ನಾವೇನು ಮಾಡಬೇಕು? ನಾನು ಆತ್ಮ ಮಾಯಾ ಪ್ರೂಫ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसके लिए साधन भी समय प्रति समय मिलते रहते हैं. ಅದಕ್ಕಾಗಿ ಸಾಧನಗಳು ಕೂಡ ಸಮಯ ಪ್ರತಿ ಸಮಯ ಸಿಗ್ತಾ ಹೋಗ್ತವೆ. ಮನಸಾ ಕೋ ಇಫೆಕ್ಟ್ ಸೆ ದೂರ್ ಕೈಸೆ ರಖೋ. ಮನಸ್ಸಿನಲ್ಲಿ ಯಾವುದೂ ನನ್ನ ಮೇಲೆ ಪರಿಣಾಮ ಆಗಬಾರ್ದು, ಹೇಗಿರೋದು? ವಾಚಾಕೋ ಕೊಯ್ ಭಿ ಇಫೆಕ್ಟ್ ಸೆ ದೂರ್ ಕೈಸೆ ರಖೋ. ನನ್ನ ಒಂದು ಮಾತಿನಲ್ಲಿನೂ ಕೂಡ ಯಾವುದೇ ಡಿಫೆಕ್ಟ್ ಇರಬಾರ್ದು, ದೋಷ ಇರಬಾರ್ದು. ಅದರಿಂದ ಹೆಂಗೆ ದೂರ ಇರಬೇಕು? ಬಾಬಾ ಹೇಳ್ತಾರೆ, ವಾ ಕರ್ಮಣ ಮೇ ಭಿ ಇಫೆಕ್ಟ್ ಸೆ ದೂರ್ ಕೈಸೆ ರಹೋ. ಮನಸ, ವಾಚ, ಕರ್ಮಣ ಮೂರೂದ್ರಲ್ಲಿನೂ ಏನಿರಬಾರ್ದು? ಇಫೆಕ್ಟ್ ಇರಬಾರ್ದು. ಯಾವುದೇ ಹೊರಗಿನ ಏನು ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಲ್ಲ, ಪರಿಸರದಿಂದ ನನಗೆ ಇಫೆಕ್ಟ್ ಆಗಬಾರ್ದು. ಬಾಬಾ ಹೇಳ್ತಾರೆ, एक एक बात में अनेक प्रकार की युक्तियाँ बताई हुई हैं.
ಬಾಬಾ ಹೇಳಿದ್ದಾರೆ ಹೆಂಗಿರಬೇಕು. ಪ್ರತಿಯೊಂದು ಮಾತಿನಲ್ಲೂ ಬಾಬಾ ನಮಗೇನು ಮಾಡಿದ್ದಾರೆ, ಯುಕ್ತಿಗಳನ್ನು ಕೊಟ್ಟಿದ್ದಾರೆ. ಮನಸ್ಸಾದಲ್ಲಿ ಇಫೆಕ್ಟ್ ಆಗಬಾರ್ದು ಅಂದರೆ ಏನು ಹೇಳ್ತಾರೆ ಬಾಬಾ, ಏಕ್ ಬಾಪ್ ದೂಸರಾ ನ ಕೋಯಿ ಮನ್ಮನಾಭವ, ಇದೆಲ್ಲ ಹೇಳ್ತಾರೆ. ವಾಚಾದಲ್ಲಿ ಇಫೆಕ್ಟ್ ಬರಬಾರ್ದು ಅಂತಂದರೆ ಏನು ಮಾಡ್ತಾರೆ, ಏನು ಹೇಳ್ತಾರೆ ಬಾಬಾ, ಯಾವಾಗಲೂ ಜ್ಞಾನದ ಮಾತುಗಳನ್ನು ಹೇಳಿ. ಒಂದು ಮಾತಾಡಿದ್ರೂ ಕೂಡ ಏನು ಮಾತು ಬರಬೇಕು ಹೊರಗೆ, ಜ್ಞಾನದ ಮಾತೇ ಬರಬೇಕು. ಇನ್ನು ಕರ್ಮಣದಿಂದ ಡಿಫೆಕ್ಟ್ದಿಂದ ದೂರ ಇರಬೇಕು ಅಂತಂದರೆ ಹೇಳ್ತಾರೆ ಬಾಬಾ, ಕರ್ಮಾತೀತ ಅವಸ್ಥಾದಲ್ಲಿರಬೇಕು ಅಂತ ಹೇಳ್ತಾರೆ. ಪರಮಾತ್ಮನ ನೆನಪಿನಲ್ಲೇ ಕರ್ಮ ಮಾಡಬೇಕು. ಈ ಥರ ಬಾಬಾ ನಮಗೇನು ಹೇಳಿದ್ದಾರೆ, ಪ್ರತಿಯೊಂದು ಯುಕ್ತಿಗಳನ್ನು ಬಾಬಾ ನಮಗೆ ಹೇಳಿಕೊಟ್ಟಿದ್ದಾರೆ. ಲೇಕಿನ್ ಇಫೆಕ್ಟ್ ಹೋ ಜಾತ, ಇಷ್ಟೆಲ್ಲ ಬಾಬಾ ನಮ್ಗೆ ಹೇಳಿಕೊಟ್ಟರು ಮತ್ತೇನಾಗ್ತದೆ, ಹೊರಗಿನ ವಾತಾವರಣ ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಬಾದ್ ಮೇ ವಹ ಸಾಧನ ಕರ್ನೆ ಕಿ ಕೋಶಿಶ್ ಕರ್ತೆ ಹೋ, ಬಾಬಾ ಹೇಳ್ತಾರೆ. ಆಮೇಲೆ ನೀವೇನು ಮಾಡ್ತೀರಾ, ನೆನಪು ಮಾಡ್ಕೊತೀರಾ. ಮೊದಲೇ ಆ ಎನ್ವಿರಾನ್ಮೆಂಟಿಗೆ ಬಂದು ಆ ವಾತಾವರಣಕ್ಕೆ ಅಧೀನ ಆಗಿಬಿಡ್ತೀರಿ, ಆಮೇಲೆ ಸಾಧನಗಳನ್ನು ಬಳಕೆ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, समझदार जो होते हैं वह पहले से ही अटेंशन रखते हैं. ಮಾಯೆ ಬಂತು ಅಂತಂದರೆ ನಮಗೆ ಮೊದಲೇ ಗೊತ್ತಾಗಬೇಕು ಇದು ಮಾಯೆ ಅದು. ಗೊತ್ತಾಗಿ ಬಾಬಾ ಏನೇನು ಯುಕ್ತಿಗಳನ್ನು ಹೇಳಿದ್ದಾರೆ ಆ ಯುಕ್ತಿಗಳನ್ನು ಸಾಧನೆಗಳನ್ನಾಗಿ ಬಳಕೆ ಮಾಡಬೇಕು. ಆದರೆ ಏನಾಗ್ಲಿಕ್ಕತ್ತದ ಅಂತ ಹೇಳ್ತಾರೆ ಬಾಬಾ, ಮೊದಲ ಪರಿಣಾಮಕ್ಕೆ ಅಧೀನ ಆಗಿಬಿಡ್ತೀರಿ, ಆಮೇಲೆ ಬಾಬಾ ಹಿಂಗೆ ಹೇಳಿದರು ಅಂತ ಯೋಚನೆ ಮಾಡ್ತಿದ್ರಿ. ಆದ್ರೆ ಬಾಬಾ ಹೇಳ್ತಾರೆ, ಸಮಜ್ದಾರ್ ಜೋ ಹೋತೆ ಹೇ, ಯಾರು ತಿಳುವಳಿಕೆ ಉಳ್ಳವರಾಗಿರ್ತಾರೋ ಅವರು ಮೊದಲೇ ಅಟೆನ್ಷನ್ ಆಗಿರ್ತಾರೆ, ಮೊದಲೇ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಇದು ಮಾಯೆ ಅಂತ. ಜೈಸೆ ಹೇಳ್ತಾರೆ ಬಾಬಾ, गर्मा की सीज़न में गर्मा का इफ़ेक्ट न हो इसका साधन पहले से ही कर लेते हो. ಬೇಸಿಗೆ ಬರ್ತದೆ, ಬೇಸಿಗೆ ಬಂದಾಗ ನಮಗೆ ಶೆಕೆ ಆಗಬಾರ್ದು, ಬಿಸಿಲು ಹತ್ತಬಾರ್ದು ಅಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊತೀವಲ್ಲ. ಏನೇನು ರೆಡಿ ಮಾಡ್ಕೊಳ್ತೀವಿ, ಏನೋ ಎ ಸಿ ಹಾಕ್ಕೊಳ್ತೀವಿ, ಏನೋ ಕೂಲರ್ ಹಚ್ಕೊಳ್ತೀವಿ, ಏನೋ ಫ್ಯಾನ್ ಹಚ್ಕೊಳ್ತೀವಿ. ಹಾಗೆ ಚಳಿ ಅದನ್ನು ಕೂಡಲೇ ಏನು ಮಾಡ್ತೀವಿ, ಸ್ವೆಟ್ರ್ ಹಾಕ್ಕೊಳ್ತೀವಿ. ಅಥವಾ ಭಾಳ ಚಳಿ ಇತ್ತು ಅಂದರೆ ಏನು ಮಾಡ್ತಾರೆ, ಹೀಟ್ರ್ ಹಚ್ಕೊಳ್ತಾರೆ ಒಳಗಡೆ. ಈಗ ಇವೆಲ್ಲ ರೆಡಿ ಮಾಡ್ಕೊಳ್ತೀರಲ್ಲ ನೀವು, ಉನ್ಕೋ ಕಹೆಂಗೆ ಸೆನ್ಸಿಬಲ್. ಮುಂಚೆನೇ ಎಲ್ಲ ತಯಾರಿ ಮಾಡೋರಿಗೆ ಏನು ಹೇಳ್ತಾರೆ, ಸೆನ್ಸಿಬಲ್ ಅಂದರೆ ಸಮಜ್ದಾರ್, ತಿಳುವಳಿಕೆ ಉಳ್ಳವರು. ಅಗರ್ ಸಮಜ್ ಕಮ್ ಹೇ ತೋ ಗರ್ಮಾ ಕಾ ಇಫೆಕ್ಟ್ ಹೋ ಜಾತಾ ಹೇ. ತಿಳುವಳಿಕೆ ಕಡಿಮೆ ಇದೆ ಅಂತಂದರೆ ಅದು ಬಿಸಿ ಏನಾಗ್ಬಿಡ್ತದೆ ನಿಮಗೆ, ಅದರ ಪರಿಣಾಮ ತಟ್ಟಿಬಿಡ್ತದೆ. तो कमल फूल समान सदा इफेक्ट से न्यारा और बाप का प्यारा बनना है. ಅದಕ್ಕೆ ಬಾಬಾ ಹೇಳ್ತಾರೆ, ಏನಾಗಬೇಕಾಗಿದೆ, ನಾವು ಕಮಲ ಪುಷ್ಪದ ಸಮಾನ ಆಗಬೇಕು ಅಂತಂದರೆ ಎಲ್ಲ ಪರಿಣಾಮದಿಂದ ನಾವೇನಾಗಿರಬೇಕು, ಭಿನ್ನ ಆಗಿರಬೇಕು. ಹೆಂಗಿರ್ತದೆ ಕಮಲ, ಕೆಳಗಡೆ ಕೆಸರು ಇರ್ತದೆ, ಎಲ್ಲ ಇರ್ತದೆ. ಆ ಹೂವೊಳಗೆ ಏನಕ್ಕೆ ಕೆಸರು ಸೇರ್ಕೊಂಡಿರ್ತದೆ, ಅದರಿಂದ ಏನಾಗಿರ್ತದೆ, ಭಿನ್ನ ಆಗಿರ್ತದಲ್ಲ. ಹಂಗೆ ನಾವು ಎಲ್ಲಿದ್ದೀವಿ, ಸಂಸಾರವನ್ನು ಕೆಸರೊಳಗಿದ್ದೀವಿ. ಅಲ್ಲಿದ್ದರೂ ಹೆಂಗಿರ್ಬೇಕಂತ ಹೇಳ್ತಾರೆ ಬಾಬಾ, ಭಿನ್ನಾಗಿ ಅಂಟ್ಕೋಬೇಡ್ರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಹರೇಕ್ ಕೋ अपने पुरुषार्थ प्रमाण व अपनी स्थिति प्रमाण भी मालूम होता है कि हमारे आत्मा में विशेष किस बात का इफ़ेक्ट समय प्रति समय होता है. ಪ್ರತಿಯೊಬ್ಬ ಯಾರು ಪುರುಷಾರ್ಥ ಮಾಡ್ತಾರೋ ಅದರ ಪ್ರಮಾಣವಾಗಿ, ತಮ್ಮ ಸ್ಥಿತಿಯ ಪ್ರಮಾಣವಾಗಿ ನಿಮಗೆ ಗೊತ್ತಾಗ್ತದೆ ಒಳಗಡೆ ಏನೇನು ಇಫೆಕ್ಟ್ ಆಗ್ತಿದೆ, ನನ್ನ ಆತ್ಮನ ಮೇಲೆ ಯಾವ್ಯಾವ ವಿಷಯದ ಪರಿಣಾಮ ಬೀರ್ತಿದೆ ಅಂತ ನಿಮ್ಗೆ ಗೊತ್ತಿದೆ. ಸಮಯ ಪ್ರತಿ ಸಮಯ ನಿಮಗೆ ಆಗ್ತಿರ್ತದೆ, ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮಾಲೂಮ್ ಹೋತೆ ಹುಯೇ ಉನ್ ಸಾಧನೋं को अपना नहीं सकते. ಬಾಬಾ ಏನೇನೋ ಹೇಳಿದ್ದಾರೆ ಯುಕ್ತಿಗಳನ್ನು, ನಮ್ಗೆ ಗೊತ್ತಿದೆ. ಈಗ ನನಗೇನಾಗ್ತಿದೆ, ಏನೋ ಒಂದು ಸಮಸ್ಯೆ ಆಗ್ತಿದೆ, ಇದ್ರ ಪರಿಣಾಮಕ್ಕೆ ನಾನು ಅಧೀನ ಆಗ್ತಿದ್ದೀನಿ ಅಂತ ತಿಳ್ಕೊಂಡು ಬಾಬಾ ಹೇಳಿದ ಸಾಧನಗಳನ್ನು ತಮ್ಮಗಳನ್ನಾಗಿ ಮಾಡ್ಕೊಳ್ಳೋಂಗಿಲ್ಲ, ಉಪಯೋಗ ಮಾಡ್ಕೊಳ್ಳೋಂಗಿಲ್ಲ ಅಂತಾರೆ ಬಾಬಾ. ಈಗ ಬಿಸಿಲಿರ್ತದೆ, ಮನೆಯೊಳಗೆ ಎ ಸಿ ಹಾಕಿದ್ದೀವಿ, ಎ ಸಿ ಹಾಕ್ಲಾರು ಹಾಗೆ ಕೂತ್ಕೊಂಡ್ರೆ ಐತಿ, ಎಲ್ಲ ಸಾಧನಗಳಿದಾವೆ, ಬಳಕೆನೇ ಮಾಡ್ಕೊಳ್ಳಿಲ್ಲ ಅಂದರೆ ಏನಂತಾರೆ, ಸಮಜ್ದಾರ್ ಅಂತಾರೇನು ಅಂತಾರೆ ಬಾಬಾ.
ಬಾಬಾ ನಮಗೆಲ್ಲ ಸಾಧನಗಳನ್ನು ಕೊಟ್ಟಿದ್ದಾರೆ. ಯಾವಾಗ ಏನೇನು ಬಂದರೆ ಹೆಂಗೆ ಮಾಡಬೇಕು, ಏನೇನಿರಬೇಕು, ನಮ್ಮ ಬುದ್ಧಿ ಹೆಂಗಿರಬೇಕು. ಆದರೆ ಏನು ಮಾಡೋಂಗಿಲ್ಲ ಅಂತ ನಾವು ಟೈಮ್ ಬಂದಾಗ ಅವುಗಳನ್ನು ಬಳಕೆ ಮಾಡ್ಕೊಳ್ಳಲ್ಲ. ಚಾಹತೆ ಹುಯೇ ಭಿ ಉಸ್ ಸಮಯ ಜೈಸೆ ಅಂಜಾನ್ ಬನ್ ಜಾತೆ ಹೈ. ಚಾಹತೆ ಹುಯೇ ಭಿ ಇಚ್ಛೆ ಇದೆ, ಈಗೇನೋ ಒಂದು ಸಮಸ್ಯೆ ಬಂತು, ಮನಸ್ಸು ಅಶಾಂತ ಆಗ್ತಿದೆ ಅಂತಂದ್ರೆ ಆಗ ಏನು ಮಾಡಬೇಕು? ಬಾಬನ ಜೊತೆ ಕೂಡಬೇಕು, ಬಾಬನಿಂದ ಶಾಂತಿ ಶಕ್ತಿ ತಗೊಳ್ಬೇಕು, ಶಾಂತಿ ಅನುಭವ ಮಾಡಬೇಕು. ಇದೆಲ್ಲ ಗೊತ್ತದಲ್ಲ ನಮಗೆ. ಗೊತ್ತಿದ್ದು ಏನು ಮಾಡ್ತೀವಂತೆ? ಚಾಹತೆ ಹುಯೇ ಭಿ ಉಸ್ ಸಮಯ ಜೈಸೆ ಅಂಜಾನ್ ಬನ್ ಜಾತೆ ಹೈ. ಶಾಂತಿಯೊಳಗೆ ಹೆಂಗಿರಬೇಕು ಅಂತ ಗೊತ್ತೇ ಇಲ್ಲ ಅನ್ನೋರ ಥರ ಏನು ಮಾಡ್ತೀವಿ, ಇದ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. जैसे कोई इफ़ेक्ट होता है तो मनुष्य की बुद्धि को डिफेक्ट कर देता है, फिर उस समय बुद्धि काम नहीं करती. ಬಾಬಾ ಹೇಳ್ತಾರೆ, ಹೇಗೆ ಮನುಷ್ಯರ ಮೇಲೆ ಇಫೆಕ್ಟ್ ಆಗ್ತದೋ, ಮನುಷ್ಯರ ಬುದ್ಧಿ ಏನಿರ್ತದೆ, ಮನುಷ್ಯರ ಬುದ್ಧಿಯೊಳಗೆ ಏನಾಗ್ತದೆ, ದೋಷ ಕಾಣಕ್ಕೆ ಶುರು ಆಗ್ತದೆ. ದೋಷ ಬಂತು ಆ ಸಮಯದಲ್ಲಿ ಬುದ್ಧಿ ಏನು ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ. ಈಗ ಯಾರೋ ಬೈದ್ಬಿಟ್ರು ನಮಗೆ ಜೋರ್ಸೆ, ಭಾಳ ಕೆಟ್ಟಾಗಿ ಬೈದ್ಬಿಟ್ರು. ಅವಾಗ ನಾವೇನು ಮಾಡಬೇಕಾಗಿದೆ? ಆ್ಯಕ್ಚುಲಿ ಬಾಬಾ ಹೇಳಿದೇನು, ಯಾರು ಬೈತಾರೋ ಅವ್ರಿಗೇನು ಮಾಡಬೇಕಂತೆ, ಹೂವಿನ ಹಾರ ಹಾಕಬೇಕು ಅಂತ ಹೇಳಾರಲ್ಲ ಬಾಬಾ. ಯಾವ ಹಾರ? ಅದು ಜೋರ್ಸೆ ಕ್ರೋಧದಿಂದ ನಮಗೆ ಬೈತಿತ್ತು ಅಂತಂದ್ರೆ ನಾವಲ್ಲೇನು ಮಾಡಬೇಕು? ಆತ್ಮನಿಗೆ ಶಾಂತಿ ಶಕ್ತಿ ಕೊಡಬೇಕು ಅಂತ ರೂಲ್ ಅದ. ಆದರೆ ನಾವೇನು ಮಾಡಿಬಿಡ್ತೀವಿ? ಅದನ್ನೇ ಹೇಳ್ತಾರೆ ಬಾಬಾ, बुद्धि इफेक्ट कर देता है, फिर उस समय बुद्धि ना काम नहीं करती. ನಾವು ಏನು ಮಾಡಿಬಿಡ್ತೀವಿ? ಅವನಿಗಿಂತ 10 ಪಟ್ಟು ಏನು ಮಾಡ್ತೀವಿ? ಯಾಕೆ ಒದರಾಡ್ತೀವಿ ಅಂತಾರೆ ಬಾಬಾ? ನಿಮ್ಮ ಬುದ್ಧಿಯಲ್ಲೇ ಕೆಲಸ ಮಾಡೋದಿಲ್ಲ. ಬುದ್ಧಿಯಲ್ಲಿ ಕೊಟ್ಟಿರ್ತೀವಿ ನಾವು, ಅಧೀನ ಆಗ್ಬಿಡ್ತೀವಿ. ಆ ಸಿಚುವೇಶನ್, ಆ ಪರಿಸ್ಥಿತಿಗೆ ನಾವೇನಾಗ್ಬಿಡ್ತೀವಿ, ಅಧೀನ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. वैसे माया का भी भिन्न भिन्न रूप से इफेक्ट होने से बेसमझ बन जाते हैं. ಹೀಗೆ ಮಾಯೆ ಏನು ಮಾಡ್ತದೆ, ವಿವಿಧ ರೀತಿಯಿಂದ ನಮ್ಮನ್ನು ಅದರಲ್ಲಿ ಸಿಕ್ಕಾಕ್ಸ್ಬಿಡ್ತದೆ. ಆವಾಗ ನಾವು ಏನಾಗ್ಬಿಡ್ತೀವಿ, ಬೇಸಮಜ್. ಏನು 20 ವರ್ಷ ಓಂ ಶಾಂತಿಗೆ ಬಂದರೂ ಅಷ್ಟೇ ಇದೆ. ಮತ್ತು ಜೈಸೆ ಹಾಗೆ ಇದು ನಾವು ಏನು ಮಾಡ್ತೀವಿ, ಅವ್ರ ಥರನೇ ವರ್ತನೆ ಮಾಡ್ತೀವಿ. ಇನ್ನೇ ಒಬ್ಬರು ಹೇಳಾಗ್ತಿದ್ರು, ಹೌದ್ರಿ ನಿಮ್ಮ ಓಂ ಶಾಂತಿಗಲ್ಲೆಲ್ಲ ಬರ್ತಾರಲ್ಲ, ಎಲ್ಲರೂ ಆರಾಮಾಗಿದ್ದೀರಿ ನೀವು ಅಂತ ಕೇಳಾಗ್ತಿದ್ರು. ಅವ್ರ ಮನೆಯೊಳಗೆಲ್ಲ ಸಂಸಾರ ಚಂದದ ಅಂತ ಕೇಳಿದ್ರು ಅವರು. ಅದಕ್ಕೆ ನಾ ಕೇಳಿದೆ, ಆರಾಮಾಗಿರೋದು ಅಂತಂದರೆ ಏನು ತಿಳ್ಕೊಂಡ್ರಿ ನೀವು? ಹೆಂಗೆ ಆರಾಮಾಗಿರೋದು? ಅದು ನಿಮ್ಮ ಓಂ ಶಾಂತಿದ ಆರಾಮ ಹೇಳಬೇಡ್ರಿ ನನಗೆ ಮತ್ತಂತೆ. ಮತ್ತು ಓಂ ಶಾಂತಿದ ಆರಾಮಾಗಿರೋದಂದ್ರೆ ಏನಂತ ತಿಳ್ಕೊಂಡ್ರಿ ಅಂತಂದೆ. ಏನೂ ಹೇಳೇ ಇಲ್ಲ, ಗಪ್ಪಾಗ್ಬಿಟ್ರು. ಒಬ್ಬ ದೊಡ್ಡ ವ್ಯಕ್ತಿನೇ ಅವರು. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಹೆಂಗೆಂಗೋ ಇದ್ವಿ ಅಂತಂದರೆ ಜನ ಹೀಗೆಲ್ಲ ಮಾತಾಡ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ. 20 ವರ್ಷ ಹೋಗಿರಿ, ನೀವೇನು ಮಾಡಿರಿ? ಅದಕ್ಕೆ ಬಾಬಾ ಹೇಳ್ತಾರೆ, ಇಸ್ಲಿಯೇ ಪರ್ಫೆಕ್ಟ್ ಬನನೆ ಮೇ ಡಿಫೆಕ್ಟ್ ರಹ ಜಾತಾ ಹೈ. ಅದರಿಂದ ಏನಾಗ್ತದೆ, ಮಾಯೆ ಭಿನ್ನ ಭಿನ್ನ ರೀತಿಯಿಂದ ಬರೋದ್ರಿಂದ ಅದಕ್ಕೆ ವಶಭೂತ ಆದ ಕೂಡಲೇ ನಾವೇನಾಗ್ತೀವಿ, ಬೇಸಮಜ್, ಹೊರಗಿನವ್ರಿಗಿಂತ ಹತ್ತತ್ತಾಗ್ಬಿಡ್ತೀವಿ ನಾವು. ಆವಾಗ ಏನಾಗ್ತದೆ, ಪರ್ಫೆಕ್ಟ್ ಆಗೋಕ್ಕೆ ಆಗೋದ್ರ ಬದಲಾಗಿ ಏನಾಗ್ತದೆ, ಡಿಫೆಕ್ಟ್ ತೋರ್ಸೋಕ್ಕೆ ಶುರು ಮಾಡ್ತದೆ. जैसे अपने शरीर की संभाल रखना जरूरी है, वैसे आत्मा के प्रति भी पूरी समझ रख चलना चाहिए. ಹೇಗೆ ನೀವು ದೇಹವನ್ನು ರಕ್ಷಣೆ ಮಾಡ್ಕೊಳ್ತೀರೋ, ಈಗೆಲ್ಲ ಇಷ್ಟು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಲ್ಲ, ನೆಗಡಿ ಬರಬಾರ್ದು, ಚಳಿ ಹತ್ತಬಾರ್ದು, ಎಲ್ಲ ಕಟ್ಕೊಂಡು ಬಂದೀವಿ. ಇದೇ ಥರ ಆತ್ಮನಿಗೆ ಏನು ಮಾಡ್ತೀರಿ ನೀವು ಅಂತಾರೆ ಬಾಬಾ. ಆತ್ಮ ಸುರಕ್ಷಿತವಾಗಿರಬೇಕು ಅಂತಂದರೆ, ಆತ್ಮನ ಸಂಭಾಲನೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಬಾಬಾ ಅದನ್ನೇ ಹೇಳ್ತಾರೆ, ಸಮझ रख चलना है, तब ही बहुत जल्दी इफेक्ट से परे परफेक्ट हो जावेंगे. ಆಗ ನೀವೇನಾಗ್ತೀರಾ, ನಿಮ್ಮ ಮೇಲೆ ಯಾವುದೂ ಇಫೆಕ್ಟ್ ಆಗೋದಿಲ್ಲ, ಆವಾಗ ಪರ್ಫೆಕ್ಟ್ ಆಗ್ತೀರಾ. ನಾವೇನಾಗಬೇಕೀಗ, ಇಫೆಕ್ಟ್ ಪ್ರೂಫ್ ಆಗಬೇಕೀಗ. ನಮ್ಮ ಮೇಲೆ ಮಾಯೆ ಯಾವುದೇ ಥರ ಯುದ್ಧ ಮಾಡಬಾರ್ದು ಅಂದರೆ ಏನು ಹೇಳಿದ್ರು ಬಾಬಾ, ಸಮಜ್ ಕರ್ ಚಲನಾ ಚಾಹಿಯೇ, ತಿಳುವಳಿಕೆಯಿಂದ ಇರಬೇಕು. ಜೈಸೆ ಅಪನೆ ಶರೀರ್ ಕಿ ಸಂಭಾಲ್ ರಖನಾ ಜರೂರಿ ಹೈ, वैसे आत्मा के प्रति भी पूरी समझ रख चलना चाहिए.
ಈಗ ಚಳಿ ಬಂತು, ಚಳಿ ಬಂದ ಕೂಡಲೇ ಬಿಸಿನೀರು ಕುಡಿಬೇಕು, ಕಾಡೆ ಕುಡಿಬೇಕು, ಕಷಾಯ ಕುಡಿಬೇಕು, ಇವೆಲ್ಲ ಮಾಡ್ಕೋತೀವಲ್ಲ. ಹಂಗೆ ಆತ್ಮನಿಗೆ ಏನು ಮಾಡ್ತೀರಾ? ದಿನಾಲೂ ಮಾಡಬೇಕು. ದಿನಾಲೂ ಅನ್ನೋಕ್ಕಿಂತ ಕ್ಷಣ ಕ್ಷಣಕ್ಕೂ ಜ್ಞಾನದ ಮಾತುಗಳೇ ಬರಬೇಕು ಅಂತ ಅದಕ್ಕೆ ಹೇಳ್ತಾರೆ ಬಾಬಾ. ಯಾಕಂದರೆ ಮಾಯೆ ಎಲ್ಲದ ಬಾಜುನೇ ಕೂತಿರ್ತದೆ ಮಾಯೆ. उस इफ़ेक्ट से सदा अपना बचाव रखना है. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಇಫೆಕ್ಟ್ದಿಂದ ನಾವು ಯಾವಾಗಲೂ ಏನಿರಬೇಕು? ಸುರಕ್ಷಿತವಾಗಿರಬೇಕು. सदैव अपने को चेक करना चाहिए कि मुख्य किस बात के निमित्त इफ़ेक्ट होता है. ಯಾವಾಗಲೂ ಚೆಕ್ ಮಾಡ್ಕೋಬೇಕು, ಯಾವ ಮಾತಿನಲ್ಲಿ ನನಗೆ ಅದು ಏನಾಗ್ತಿದೆ, ಮಾಯೆ ಇಫೆಕ್ಟ್ ಮಾಡ್ತಿದೆ, ಎಲ್ಲಿ ಮಾಯೆ ಬಂದು ಸೇರ್ಕೊಳ್ತಿದೆ ಅಂತ ನೀವು ಗೊತ್ತು ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, मुख्य पुरुषार्थ यह है आप लोग हर एक अपने मुख्य इफ़ेक्ट के कारण को जानते तो हो. ನಿಮ್ಗೆ ಗೊತ್ತದ ಅಂತ ಹೇಳ್ತಾರೆ ಬಾಬಾ. ಮುಖ್ಯ ಪುರುಷಾರ್ಥ ಇದಾಗಿದೆ, ತಾವು ಪ್ರತಿಯೊಂದು ಮುಖ್ಯವಾದ ಇಫೆಕ್ಟ್ಗೆ ಕಾರಣಕ್ಕೋ ಜಾನ್ತೆ ತೋ ಹೋ. ನನ್ನ ಮೇಲೆ ಮಾಯೆ ಯಾವ ಪರಿಣಾಮ ಬೀರ್ತಿದೆ, ಯಾಕೆ ಮಾಯೆ ಬರ್ತಿದೆ, ಕಾರಣ ಏನು ಅಂತ ನಮ್ಗೆ ಗೊತ್ತದ ಅಂತ ಹೇಳ್ತಾರೆ ಬಾಬಾ. ಗೊತ್ತಿದ್ರೂ ನೀವು ಅದನ್ನು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೆ ಯುಕ್ತಿ ಏನಂತನೂ ಬಾಬಾ ಹೇಳಿದ್ದಾರೆ. ಆ ಯುಕ್ತಿಯನ್ನು ಮತ್ತೆ ನಾವು ಏನು ಮಾಡೋದಿಲ್ಲ, ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರೋದಿಲ್ಲ, ಧಾರಣೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ಇಫೆಕ್ಟ್ ಸೆ ಅಪನೆ ಕೋ ಬಚಾನಾ ಹೇ. ಬಾಬಾ ಎಲ್ಲ ಹೇಳಿಬಿಟ್ರು, ನಾನಿನ್ನೇನು ಮಾಡೋದಿಲ್ಲ, ಕೇಳಿದ್ದೀರಿ, ಓದಿದ್ದೀರಿ, ತಿಳ್ಕೊಂಡಿದ್ದೀರಿ, ನೀವೇ ಮಾಡ್ಕೋಬೇಕಿನ್ನಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇಫೆಕ್ಟ್ ಪ್ರೂಫ್ ಬನೇ ಹೋ, ಇಫೆಕ್ಟ್ ಪ್ರೂಫ್ ಆಗಿದ್ದೀರಾ. ಸಂಗದೋಷ್ ಅನ್ನದೋಷ್ ನ ಹೋ, ಇದು ಇಂಪಾರ್ಟೆಂಟ್. ಸಂಗದೋಷ ಅಂದ್ರೇನು? ಹೊರಗಿನ ಜನರಿಗೆ ಸಂಘದೋಷ ಹೇಳಿಕತ್ತಿಲ್ಲ ಬಾಬಾ. ಇಲ್ಲೇ ಒಳಗಡೆ ಅದಾವೆ ಭಾಳಷ್ಟು ಸಂಘಗಳು ಅದಾವಲ್ರಿ. ನಾವು ಜಾಸ್ತಿ ಇನ್ನೊಬ್ಬರ ಜೊತೆ ಮಾತಾಡ್ತೀವಿ, ನನ್ನ ಜೊತೆನೂ ಮಾತಾಡೋಂಗಿಲ್ಲ, ಬಾಬಾನ ಜೊತೆನೂ ಮಾತಾಡೋಂಗಿಲ್ಲ. ಅದಕ್ಕೆ ವಿವೇಕಾನಂದ ಹೇಳ್ತಿದ್ರು, ನೀನು ನಿನ್ನ ಜೊತೆ ಮಾತಾಡ್ಕೊಳ್ಳಿಲ್ಲ ಅಂತಂದರೆ ಯಾರ್ಯಾರನ್ನೋ ಕಳ್ಕೊಳ್ತೀಯ ಅಂತ ಹೇಳ್ತಾರವ್ರು. ಯಾವಾಗ ನೀನು ನಿನ್ನ ಜೊತೆ ಮಾತಾಡ್ಕೊಳ್ತೀವೋ ಆವಾಗ ನಾವು ಶ್ರೇಷ್ಠ ಆಗ್ತೀವಿ. ನಾವು ಅದನ್ನು ಮಾಡೋದೇ ಇಲ್ಲ. ನಾನು ಯಾರು? ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋದಂದ್ರೆ ಏನು ಹೇಳಿದ್ರಲ್ಲ ದಾದಿ, ಮೇ ಕೌನ್ ಮೇರಾ ಕೌನ್, ಮೇ ಕೌನ್ ಮೇರಾ ಕೌನ್. ನಾನು ಯಾರು, ನನ್ನವನು ಯಾರು. ಸದಾ ಇದೇ ನಶೆನಲ್ಲಿದ್ದರೆ ಮಾತ್ರ ಈ ಕೆಲಸ ಆಗುತ್ತೆ. ಯಾವ ಕೆಲಸ? ಪರ್ಫೆಕ್ಟ್ ಕೆಲಸ. ಲಾಸ್ಟಿಗೆ ಏನು ಹೇಳ್ತಿದ್ರು ದಾದಿ? ಏನೂ ಕ್ಲಾಸ್ ಮಾಡ್ತಿದ್ದಿಲ್ಲ, ಕೇವಲ ಮೇ ಕೌನ್ ಮೇರಾ ಕೌನ್, ಮೇ ಕೌನ್ ಮೇರಾ ಕೌನ್ ಇಷ್ಟೇ ಅನ್ಕೋತ ಹೋದ್ರೂ ಎಷ್ಟೋ ಪುರುಷಾರ್ಥ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಫೆಕ್ಟ್ प्रूफ बने हो, संगदोष अन्नदोष न हो, उसके तरीके जानते हो तो अपना को इफेक्ट प्रूफ भी कर सकते हो. ಇಷ್ಟು ಎರಡು ತಿಳ್ಕೊಂಡ್ರೆ, ಯಾವೆರಡು? ಸಂಗದೋಷ್, ಅನ್ನದೋಷ್, ಇವೆರಡೂಗಳನ್ನು ಪಾಲನೆ ಮಾಡಿದರೂ ಕೂಡ ನೀವು ಇಫೆಕ್ಟ್ದಿಂದ ಏನಾಗ್ತೀರಾ? ಬಚಾವಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮಾಯಾ ಸೆನ್ಸಿಬಲ್ ಸೆ ಅಂಜಾನ್ ಬನಾ ದೇತಿ ಹೈ. ಮಾಯೆ ಹೆಂಗೆ ಮಾಡುತ್ತೆ ಅಂತಂದರೆ, ಗೊತ್ತಿಲ್ಲದಂಗೆ ಮಾಯೆ ಬಂದು ವಕ್ರಿಸ್ಕೊಂಡ್ಬಿಟ್ಟಿರ್ತದೆ. ಅದು ಮಾಯೆ ಅಂತಲೂ ಗೊತ್ತಾಗೋದಿಲ್ಲ. ಬಾಬಾ ಹೇಳ್ತಾರೆ, उसके तरीके जानते हो तो अपने को इफेक्ट प्रूफ भी कर सकते हो. माया सेंसिबल से अनजान बना देती है. अगर सदा ज्ञान अर्थात सेंस में रहे तो सेंसिबल कभी किसके इफेक्ट में नहीं आता है. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಯಾವಾಗಲೂ ಜ್ಞಾನದ ಅರ್ಥ, ಜ್ಞಾನದ ಮಾತುಗಳು, ಜ್ಞಾನದ ಚಿಂತನೆಗಳನ್ನು ಮಾಡ್ತಾಯಿದ್ರೆ ಅವಾಗ ಏನಾಗ್ತದೆ? ಸೆನ್ಸಿಬಲ್ ಆಗ್ತೀರಾ, ಯಾವುದೇ ಇಫೆಕ್ಟ್ ನಿಮಗೆ ಆಗೋದಿಲ್ಲ. कोई इफेक्ट से बचकर आता है
तो कहा जाता है यह तो बड़ा सेंसिबल है. ಯಾರು ಈ ಎಲ್ಲ ಇಫೆಕ್ಟ್ಗಳು ಹೊರಗಿನ ಪ್ರಭಾವದಿಂದ ಯಾರು ಬಚಾವಾಗಿ ಬರ್ತೀರೋ ಅವ್ರಿಗೆ ಏನಂತ ಹೇಳ್ತಾರೆ, ಸೆನ್ಸಿಬಲ್ ಅಂತ ಹೇಳ್ತಾರೆ. ಸೆನ್ಸಿಬಲ್ ಅಂತಂದ್ರೇನು, ತಿಳುವಳಿಕೆ ಉಳ್ಳಂಥವ್ರು. ಬಾಬಾ ಹೇಳ್ತಾರೆ, कोई इफेक्ट से बच कर आता है तो कहा जाता है यह तो बड़ा सेंसिबल है. तो माया पहले सेंस को कमजोर करती है. ಮಾಯೆ ಬರಬೇಕಂತಂದ್ರೆ ಮೊದಲು ಏನು ಮಾಡ್ತದೆ, ನನ್ನ ಬುದ್ಧಿಯನ್ನು ವೀಕ್ ಮಾಡ್ತೈತೆ. ವೀಕ್ ಮಾಡಿ ಆಮೇಲೆ ಹೇಳ್ತಿದ್ರಲ್ಲ ಮೊನ್ನೆ ಬಾಬಾ, ಒಂಟಿಯನ್ನಾಗಿ ಮಾಡ್ತದಂತ. ಫಸ್ಟ್ ಮಾಯಾ ನಮ್ಮನ್ನು ಒಂಟಿಯನ್ನಾಗಿ ಮಾಡಿ ಆಮೇಲೆ ನಮ್ಮ ಜೋಡಿ ಏನು ಮಾಡುತ್ತೆ, ಯುದ್ಧ ಮಾಡೋಕ್ಕೆ ಶುರು ಮಾಡ್ತದೆ. ಯಾಕಂದರೆ ಅದಕ್ಕೆ ಸೋಲ್ಸೋಕ್ಕೆ ಈಸಿ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ, जैसे सामना करने वाले दुश्मन पहले कमज़ोर करने की कोशिश करते हैं, फिर वार करते हैं, तब विजयी बनते हैं. ಮಾಯೆ ಏನು ಮಾಡ್ತದೆ, ದ್ವಾಪರದಿಂದ ಇಲ್ಲಿ ತನಕ ನಮ್ಮ ಮೇಲೆ ವಿಜಯ ಸಾಧಿಸಿದವರು ಯಾರು, ಮಾಯೆ. ಈಗ ನಾವು ಸಂಗಮ ಯುಗದಲ್ಲಿ ಬಂದು ಏನು ಮಾಡಬೇಕು, ಮಾಯೆ ಮೇಲೆ ವಿಜಯ ಸಾಧಿಸಬೇಕು. ಬಾಬಾ ಹೇಳ್ತಾರೆ, ಪಹಲೆ ಕಮ್ಜೋರ್ ಕರ್ನೆ ಕಾ ಕೋಯಿ ತನಿಖಾ ಢೂಂಢತೆ ಹೇ. ಮಾಯಾ ಏನು ಮಾಡ್ತದೆ, ನನ್ನನ್ನು ಬಹಳ ವೀಕ್, ಇವರನ್ನು ಹೆಂಗೆ ವೀಕ್ ಮಾಡಬೇಕು ಅಂತ ಏನು ಮಾಡ್ತದದು, ಯುಕ್ತಿ ಹುಡುಕ್ತದೆ. ಯಾವುದೋ ಮಾಯೆ. ಆಮೇಲೆ ನಮ್ಮನ್ನು ಏನು ಮಾಡ್ತದೆ, ವೀಕನ್ನಾಗಿ ಮಾಡಿ. ಬಾಬಾ ಹೇಳ್ತಾರೆ, ಸಮಜ್ ನಹಿ ಸಕ್ತೆ ಕಿ ಯಹ ರೈಟ್ ಹೇ ವ ರಾಂಗ್ ಹೇ. ಗೊತ್ತೇ ಆಗೋದಿಲ್ಲ ನಮಗೆ ಇದು ಸರಿದೋ ತಪ್ಪೋ ಅನ್ನೋದು. ಫಿರ್ ಇಫೆಕ್ಟ್ ಹೋ ಜಾತಾ ಹೇ. ಯಾವಾಗ ಗೊತ್ತಾಗ್ತದೆ, ಅದರೊಳಗೆ ಸಿಕ್ಕಾಕೊಂಡ್ಮೇಲೆ ನಮ್ಗೆ ಗೊತ್ತಾಗ್ತದೆ. ಬಾಬಾ ಹೇಳ್ತಾರೆ, ಇಫೆಕ್ಟ್ ಹಿ ಡಿಫೆಕ್ಟ್ ಕಾ ರೂಪ್ ಧಾರಣ ಕರ್ಲೀತಾ ಹೇ. ಮೊದಲ ಅದರ ಅಧೀನದಲ್ಲಿ ಹೋಗ್ತೀವಿ, ಹೋಗಿ ಆಮೇಲೆ ಏನಾಗ್ತದೆ, ದೋಷ ಕಾಣಿಸ್ತದೆ. ಬಾಬಾ ಹೇಳ್ತಾರೆ, ಡಿಫೆಕ್ಟ್ ಪರ್ಫೆಕ್ಟ್ ಬನನೆ ನಹಿ ದೇತಾ ಹೇ. ಡಿಫೆಕ್ಟ್ ಐತಿ ಅಂತಂದ್ರೆ ಪರ್ಫೆಕ್ಟ್ ಹೆಂಗೆ ಆಗ್ತೀವಿ, ಆಗೋದೇ ಇಲ್ಲ. ಲಕ್ಷ್ಯ ಕ್ಯಾ ರಖಾ ಹೇ, ಗುರಿ ಏನು ಇಟ್ಕೊಂಡಿದ್ದೀರಾ. ಪರ್ಫೆಕ್ಟ್ ಅರ್ಥಾತ್ 16 ಕಲಾ ಸಂಪನ್ನ. ಪರ್ಫೆಕ್ಟ್ ಆಗೋದು ಅಂತಂದ್ರೇನು, 16 ಕಲೆಗಳಿಂದ ನಾವೇನಾಗಬೇಕು, ಸಂಪನ್ನ ಆಗಬೇಕಾಗ್ತದೆ. ಥೋಡಾ ಬಹುತ್ ಡಿಫೆಕ್ಟ್ ಹೇತೋ 14 ಕಲಾ ಹೋಗ. ಇರ್ಲಿ ಬಿಡ್ರಿ, ಒಂದು ಸ್ವಲ್ಪ ದೋಷ ಅಂತಂದ್ರೆ ಎಲ್ಲಿ ಬರ್ತೀವಿ, ಮತ್ತು ನಾವು ಸೂರ್ಯವಂಶಿಯೊಳಗೆ ಬರೋದಿಲ್ಲ, ಮತ್ತೆಲ್ಲೇ ಚಂದ್ರವಂಶಿಯೊಳಗೆ ಬರಬೇಕಾಗ್ತದೆ, ತ್ರೇತಾನಲ್ಲಿ ಬರಬೇಕಾಗ್ತದೆ. ತೋ ಕ್ಯಾ ಲಕ್ಷ್ಯ ಕಾ ಹೇ, ಏನು ಗುರಿ, ಸತ್ಯಕ್ಕೆ ಹೋಗಬೇಕಾ, ತ್ರೇತಾಯುಗಕ್ಕೆ ಹೋಗಬೇಕಾ, ಏನು ಗುರಿ ಇದೆ. जो सेंसिबल होगा वह सक्सेसफुल जरूर होगा. ಯಾರು ತಿಳುವಳಿಕೆ ಉಳ್ಳವರಾಗಿರ್ತಾರೋ, ಬುದ್ಧಿ ಉಳ್ಳವರಾಗಿರ್ತಾರೋ ಅವರು ಏನಾಗ್ತಾರೆ, ಯಶಸ್ವಿ ಹೊಂದೇ ಹೊಂದ್ತಾರೆ. ಅಚ್ಚಾ, ಓಂ ಶಾಂತಿ.